₹1 ಕೊಟ್ಟಿಲ್ಲ ಇವಳಿಗೆ. ನಮ್ಮ ಮಾವ ಬಂದ್ರು, ಕೇಕ್ ತಿಂತಿರೋದು ಜೋಬೊಳಗೆ ಹಾಕೊಂಡ 3 ಕೇಕ್ ತಿಂದ ಇವನು. ಐ ಲವ್ ಯು ಟೂ. ನಮ್ಮ ಅಣ್ಣ ಅದ್ಗೆ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಹಾಸನಿಗೆ ಬಂದಿರೋದು, ಅಂದ್ರೆ ನಮ್ಮ ಊರಿಗೆ. ಹಾಗಾಗಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಅದಕ್ಕೂ ಮುಂಚೆ ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಎಲ್ಲರೂ ಒಂದು ಬೈಟ್ ನ ತಗೊಳ್ಳೋಣ, ಬನ್ನಿ ಬೈಟ್ಗಳನ್ನ ತಗೊಳ್ಳೋಣ. ಓಕೆ ರೆಡಿ? ಸುಮ್ಮನೆ ಇಲ್ಲಿ ತಾಳಿ, ಬೈಟ್ಗಳು ತಗೋಬೇಕಿತ್ತು. ಓ ಎಲ್ಲ ಹೊರಟಾಯ್ತು. ಮನೇಲಿ ನೋಡಿದ್ರೆ ಕಿರ್ಚಾಡ್ತಾ ಇದ್ರು ಟೈಮ್ ಆಯ್ತು ಅಂತ. ಇಲ್ಲಿ ನೋಡಿದ್ರೆ ನಾನೇ ಬೇಗ ಬಂದು ಕೂತಿದ್ದೀನಿ ದೇವಸ್ಥಾನ ಹತ್ರ. ನೋಡೋಣ ಇನ್ನ ಯಾವಾಗ ಬರ್ತಾರೆ ಅಂತ. ಬಂದ್ರು ನೋಡಿ, ಅಲ್ಲಿ ಬರ್ತಾ ಇದಾರೆ. ಸೊ ನಾವು ಸತ್ಯನಾರಾಯಣ ಪೂಜೆ ಎಲ್ಲಿ ಇಟ್ಕೊಂಡಿದ್ದೀವಿ ಅಂತಂದರೆ ಇಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ. ನಮ್ಮ ಫ್ಯಾಮಿಲಿದೆಲ್ಲ ಆಲ್ಮೋಸ್ಟ್ ಅಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ನಾವು ಇಲ್ಲೇ ರಾಯರ ಮಠದಲ್ಲೇ ನಾವು ಮಾಡಿಸೋದು. ಏನೋ ಒಂಥರ ತುಂಬಾ ನಂಬಿಕೆ. ನಾನಂತೂ ಸಿಕ್ಕಾಪಟ್ಟೆ ನಂಬ್ತೀನಿ ರಾಯರನ್ನ. ಪೂಜೆ ಸ್ಟಾರ್ಟ್ ಆಗಿದೆ. ಫಸ್ಟ್ ಒಳಗೋಣ, ಸುಮ್ಮನೆ ಇಲ್ಲಾಂದ್ರೆ ಯಾರು ಉಗಿಸ್ಕೊಂತಾರೆ ಅಪ್ಪ ಅಮ್ಮನ ಹತ್ರ. ಇಲ್ಲಿ ನೋಡಿ, ಒಂದೇ ಕಾಯಲ್ಲಿ 2 ತೆಂಗಿನ ಮರ. ಇದೆಲ್ಲ ಒಂಥರ ಅದ್ಭುತ ಅಲ್ವಾ? ಚಿಕ್ಕಮ್ಮೆಯಲ್ಲಿ ಮುಖ ತೋರಿಸಿ ನಿಮ್ಗೆ. ಬಂದ ಹಳೆ ಹುಲಿ ಅವನೀಗ. ಇಲ್ಲಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಮನೆಗೆ ಬಂದು ತಿಂಡಿನ ತಿಂತಾ ಇದೀವಿ. ತಿಂಡಿ ತುಪ್ಪದ ದೋಸೆ, ಇಡ್ಲಿ. ಪೂಜೆ ಮುಗಿಸಿ ತಿಂಡಿ ತಿಂದು ತಾಳಿ ಕೆಟ್ಟದಾಗ ಕಾಣ್ತಿದೆ. ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಬೇಕು. ಪೂಜೆ ಮುಗಿಸಿ ತಿಂಡಿ ತಿಂದು ಈಗ ನಾವು ಮಧ್ಯಾಹ್ನ ಒಂದು ಗೆಟ್ ಟುಗೆದರ್ ಒಂದು ಪಾರ್ಟಿನ ಇಟ್ಕೊಂಡಿದ್ವಿ. ಸೊ ನಮ್ಮ ಅಣ್ಣ ಅದಕ್ಕೆ ಫಸ್ಟ್ ಟೈಮ್ ಹಾಸನಿಗೆ ಬಂದಿರೋದ್ರಿಂದ ಅವ್ರ ಮದುವೆ ಆದಾಗಿಂದ ಇಲ್ಲಿ ಹಾಸನಿಗೆ ಬಂದಿರಲಿಲ್ಲ. ಹಾಗಾಗಿ ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊಂಡಿದ್ವಿ. ಸೊ ನಾವು ಎಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮಧ್ಯಾಹ್ನ ನಾವು ಊಟದ ವ್ಯವಸ್ಥೆ ಮಾಡಿರೋದೇ ಇಲ್ಲಿ, ಅಂದರೆ ನಮ್ಮ ಹಾಸನ RC ರೋಡಲ್ಲಿರೋ ಪಾಲಿಕಾ ಕರಾವಳಿ ಪಾರ್ಟಿ ಹಾಲಲ್ಲಿ. ನಾವು ಆಲ್ಮೋಸ್ಟ್ ಅಲ್ಲಿ ಯಾವುದೇ ಫಂಕ್ಷನ್ಸು, ಯಾವುದೇ ಪಾರ್ಟಿಗಳು ಏನೇ ಇದ್ದರೂ ನಾವು ರೆಕಮೆಂಡ್ ಮಾಡೋದೇ ಇಲ್ಲಿ. ನಾವು ಜಾಸ್ತಿ ಪ್ರಿಫರ್ ಮಾಡೋದೇ ಈ ಹೋಟ್ಲು. ಏಕೆಂದರೆ ಪಾರ್ಟಿ ಹಾಲ್ ತುಂಬ ಚೆನ್ನಾಗಿದೆ, ಅದ್ರ ಜೊತೆಗೆ ಫುಡ್ಡೆಲ್ಲ ತುಂಬಾ ಚೆನ್ನಾಗಿದೆ. ನಾವು ಜಾಸ್ತಿ ಪ್ರಿಫರ್ ಮಾಡೋದೇ ಇಲ್ಲಿ. ವೆಜ್ಜು ನಾನ್ ವೆಜ್ ಎರಡೂ ತುಂಬ ಚೆನ್ನಾಗಿದೆ. ಪಾರ್ಟಿ ಹಾಲ್ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಇವತ್ತು ಸತ್ಯನಾರಾಯಣ ಪೂಜೆ ಇರೋದ್ರಿಂದ ನಾವು ಬರೀ ವೆಜ್ ಅಷ್ಟೇ ಇವತ್ತು ಆರ್ಡ್ರ್ ಕೊಟ್ಟಿದ್ವಿ. ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಡೆಕೋರೇಷನ್ವೂ ನಾನು ಹೇಳಿದ್ದೀನಿ. ಡೆಕೋರೇಷನ್ ಎಲ್ಲಿ ತನಕ ಬಂದಿದೆ ಅಂತ ನೋಡೋಣ. ಫಸ್ಟು ಬನ್ನಿ ಹೋಗೋಣ. 3ನೇ ಫ್ಲೋರಲ್ಲಿ ಓಕೆ ಅರೇಂಜ್ಮೆಂಟ್ಸ್ ಮಾಡಿರೋದು. ಸೊ ಡೆಕೋರೇಷನ್ಸ್ಗಳು ಎಲ್ಲಿ ತನಕ ಬಂದಿದೆ ಅಂತ ನೋಡೋಣ. ಇನ್ನೇನು ಅರ್ಧ ಗಂಟೆ ಇದೆ ಅಷ್ಟೇ. ಓ ಆಲ್ರೆಡಿ ಎಲ್ಲ ಆಗಿದೆ ಬ್ರೋ, ಎಲ್ಲ ಬೇಗನೆ ಆಗಿದೆ. ನೋಡಿ, ಇದು
ನಾವು ಹೇಳಿದ್ದು ಒಂದು ಸಿಂಪಲ್ ಡೆಕೋರೇಷನ್. ಆ್ಯಕ್ಚುಲಿ ಸಿಂಪಲಾಗಿ ಕಾಣ್ತಾ ಇಲ್ಲ, ಅದು ನನಗೆ ಇದು ಗ್ರ್ಯಾಂಡಾಗೆ ಕಾಣ್ತಾ ಇದೆ. ಸಿಂಪಲಾಗಿ ಹೇಳಿದ್ದು ಗ್ರ್ಯಾಂಡಾಗೆ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಡೆಕೋರೇಷನ್ ಬಗ್ಗೆ ಹೇಳಲೇಬೇಕು. ಡೆಕೋರೇಷನ್ ನಾನು ಹೇಳೋಕ್ಕಿಂತ ಅವ್ರ ಹತ್ರನೇ ಕೇಳೋಣ. ಬ್ರೋ ಒಂದು ನಿಮಿಷ ಬನ್ನಿ, ಒಂದೇ ಒಂದು ನಿಮಿಷ, ಆಮೇಲೆ ಬಿಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಕ್ಚುಲಿ ಸಿಂಪಲಾಗಿ ಹೇಳಿದ್ದು ನಂಗೆ ಗ್ರ್ಯಾಂಡಾಗೆ ಕಾಣ್ತದೆ. ಬ್ರೋ ನಿಮ್ಮ ಈವೆಂಟ್ ಹೆಸರು? ಬ್ರೋ ನಮ್ಮ ಇವೆಂಟ್ ಹೆಸರು ಡ್ಯಾಜ್ಲಿಂಗ್ ಸ್ಟಾರ್ ಅಂತ. ಡ್ಯಾಜ್ಲಿಂಗ್ ಸ್ಟಾರ್ ಅಂತ. ಓಕೆ ಬ್ರೋ, ಎಷ್ಟು ವರ್ಷದಿಂದ ನೀವು ನಮ್ಮ ಹಾಸನದಲ್ಲಿ ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ? 2018ಇಂದ ಸ್ಟಾರ್ಟ್ ಮಾಡಿದ್ದೀವಿ ಬ್ರೋ. ಅಂದರೆ ಎಷ್ಟು ವರ್ಷ ಆಗ್ತಾ ಬಂತು? 19, 20, 21, 22, 23, 24, 25 ಹತ್ರ 6 to 7 ಇಯರ್ಸ್ ಆಗ್ತಾ ಬಂತು. ಹೌದು ಬ್ರೋ. ಇದುವರೆಗೂ ಎಷ್ಟು ಇವೆಂಟ್ಸ್ಗಳು ಮಾಡಿದ್ದೀರಾ? ಒಟ್ಟು ಜಾಸ್ತಿನೇ ಮಾಡಿದ್ವಿ, ಲೆಕ್ಕವಂತೂ ಹಾಕಿಲ್ಲ ಬ್ರೋ. ಅಂದರೆ ಲೆಕ್ಕ ಇಲ್ಲದಿರಷ್ಟು ಇವೆಂಟ್ಸ್ಗಳನ್ನ ಮಾಡಿದ್ದಾರೆ. ಯಾವ ಇವೆಂಟ್ಸ್ಗಳು ಮಾಡಿದ್ದೀರಾ ಬ್ರೋ? ಬರ್ಡೇ, ಬೆಟರ್ ಟುಗೆದರು, ಓಕೆ, ಪ್ರತಿಯೊಂದು ಇವೆಂಟ್ ಮಾಡ್ತೀವಿ ಬ್ರೋ. ಮ್ಯಾರೇಜ್ ಫಂಕ್ಷನ್ ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತೀವಿ ಬ್ರೋ. ಇದು ಅದು ಅಂತ ಏನಿಲ್ಲ, ಯಾವುದಿಲ್ಲ ಬ್ರೋ, ಪ್ರತಿಯೊಂದು ಮಾಡ್ತೀವಿ. ಓಕೆ ಬ್ರೋ, ನಿಮ್ಮದು ಕಾಮನ್ ಆಗಿ ಪ್ರತಿಯೊಬ್ಬರು ಕೇಳೋದೇ ಡೆಕೋರೇಷನ್ ಅಂದ ತಕ್ಷಣ ಪ್ರೈಸು. ಸ್ಟಾರ್ಟಿಂಗಿಂದ ಎಲ್ಲಿವರೆಗೂ ಮಾಡಿದ್ದೀರಾ ಬ್ರೋ? ಸ್ಟಾರ್ಟಿಂಗ್ 3000ಇಂದ ಎಂಡಿಂಗ್ ಅಪ್ ಟು 15 lakhsವರೆಗೂ ಮಾಡ್ಕೊಡ್ತೀವಿ. 3,000ದಿಂದ 15 ಲಕ್ಷದವರೆಗೂ ಮಾಡಿಕೊಡ್ತಾರೆ. ಬೇರೆ ಇನ್ನೂ ಏನಾದರೂ ಹೇಳೋದಾದರೆ ನೀವು ಟೋಟಲ್ ಟೀಮ್ ಹೆಂಗಿದೆ ಬ್ರೋ ನಿಮ್ಮದು? ನಮ್ಮ ಟೀಮು ಚೆನ್ನಾಗಿದೆ. ಅಂದರೆ ಈಗ ಫೋಟೋಗ್ರಫಿನೂ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಅಂದರೆ ಬೆಂಗಳೂರಲ್ಲೆಲ್ಲ ಫೋಟೋಗ್ರಫಿ ನಡೀತಿದೆ. ಮತ್ತು ಈಗ ಬೆಂಗಳೂರಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ ವರ್ಕಿಂಗು. ಓಕೆ, ಅಲ್ಲೂ ಒಂದು ವರ್ಕಿಂಗ್ ಪ್ರೋಸೆಸ್ ಸ್ಟಾರ್ಟಿಂಗ್ ಇದೆ. ಅಂದರೆ ಈಗಲೂ ಇನ್ನೂ ಓಪನ್ ಮಾಡ್ತೀವಿ. ಓಕೆ, ನಾವು ಒಂದು ಮಂತಲ್ಲೆಲ್ಲ ಅಲ್ಲೂ ಓಪನ್ ಮಾಡ್ತೀವಿ ಎಂಟ್ ಶಾಪ್ನೇ. ಓಕೆ, ಈಗ ಅಣ್ಣ ಬೆಂಗಳೂರಲ್ಲಿ ಅದ್ರ ಪ್ರಕಾರನೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ನಾನು ಹೇಳೋದು ಇಷ್ಟೇ, ನೋಡಿದ್ರಲ್ಲ ಆ್ಯಕ್ಚುಲಿ ಸಿಂಪಲಾಗಿ ಹೇಳಿದ್ದು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಟೋಟಲಾಗಿ ಇವ್ರು ಇದುವರೆಗೆ ಯಾವ್ಯಾವ ಪ್ರೋಗ್ರಾಮ್ಸ್ಗಳು ಮಾಡಿದ್ದಾರೆ, ಯಾವ್ಯಾವ ಇವೆಂಟ್ಸ್ಗಳು ಮಾಡಿದ್ದಾರೆ, ಅದು ಕ್ಲಿಪ್ಸ್ಗಳುವೇ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಸೊ ಅದನ್ನೂ ನೋಡಿ ನಿಮ್ಗೆ ಯಾವುದೇ ಸಿಂಪಲಿಂದ ಗ್ರ್ಯಾಂಡ್, ಅಲ್ಟ್ರಾ ಗ್ರ್ಯಾಂಡ್ ಎಂಥದೇ ಡೆಕೋರೇಷನ್ಸ್ಗಳು ಬೇಕಾದರೂ ಇಲ್ಲಿ ಅವರ ನಂಬರ್ ಸ್ಕ್ರೋಲ್ ಆಗ್ತಿದೆ ನೋಡಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀರಲ್ವಾ? ಮಾಡ್ಕೊಡ್ತೀವಿ. ಓಕೆ, ಪಕ್ಕಾ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಇನ್ನು ಫೋಕಸ್ ಲೈಟ್ ಮತ್ತು ನೇಮ್ ಬೋರ್ಡ್ ಒಂದು ಬಂದರೆ ಕಂಪ್ಲೀಟ್ ರೆಡಿ ಆಯಿತು. ಇವಾಗ ನಾನು ರೆಡಿ ಆಗೋಕ್ಕೆ ಮನೆಗೆ ಹೊರಟೆ. ಸೊ ಇಲ್ಲಿ ಡೆಕೋರೇಷನ್ಸ್ ಹೆಂಗೆ ನಡೀತಾ ಇದೆ ಅಂತ ನೋಡೋಕ್ಕೋಸ್ಕರ ಬಂದೆ. ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗೇ ನಡೀತದೆ. ಸೊ ನಾನೀಗ ಮನೆಗೆ ಹೊರಟಿ ನಾನೀಗ ರೆಡಿಯಾಗಿ ಬರೋಣ. ಎಲ್ಲರೂ ರೆಡಿಯಾಗಿದ್ದಾರೆ, ಉಗಿತಾರೆ, ಬೇಗ ಬಾ ರೆಡಿ ಆಗು ಅಂತ ಹೇಳ್ತಾರೆ. ಈಗ ಮನೆಗೆ ಈಗ ಮನೆಗೆ ಬಂದೆ. ಈಗ ರೆಡಿ ಆಗೋಣ. ನಾನು ರೆಡಿ, ಇನ್ನೇನು ಫ್ಯಾಮಿಲಿಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಮ್ಮಪ್ಪನೂ ರೆಡಿ. ಸೊ ಎಲ್ಲರೂ ರೆಡಿ, ಈಗ ಫಂಕ್ಷನ್ಗೆ ಹೊರಟ್ವಿ. ನಾನು ರೆಡಿಯಾಗಿ ಬಂದೈತಿ. ಎಲ್ಲ ಕಡೆನೂ ಫಸ್ಟ್ ನಾನೇ ಬರೋದು ಬಿಡಿ, ಅವರೆಲ್ಲ ಲೇಟೇ ಬರೋದು. ಯಾಕೇಳಿ ನಾನು ನನ್ನ ಅಂಬಾರಿ ಜೊತೆ ರೊಯ್ಯಿ ಅಂತ ಬರ್ತಾ ಇರ್ತೀನಿ ನಾನು. ಸೊ ಅವ್ರಿನ್ನ ಬರ್ತಾ ಇದ್ದಾರೆ. ನಾನು ಆಲ್ರೆಡಿ ಪಾಲಿಕಾ ಕರಾವಳಿ ಹೋಟ್ಲಲ್ಲಿ ಇದ್ದೀನಿ ನಾನು. ಐ ಥಿಂಕ್ ಬಂದರು. ಯಾವಾಗಲೂ ನಾನೇ ಫಸ್ಟ್ ಬರೋದು. ಇವ್ರು ನಿಧಾನಕ್ಕೆ ಬರ್ತಾ ಇದ್ದಾರೆ. ನಿಧಾನ ಕಣಮ್ಮ. ಫಸ್ಟ್ ನಾವು ಎಲ್ಲರೂ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇದೊಂದು ಹೋಗಿದ ಕಡೆ ಎಲ್ಲ ಇದೊಂದು ಮಾಮೂಲಿ ಇದ್ದೇ ಇರುತ್ತೆ ಇವ್ರುಗಳದ್ದು, ವಿಡಿಯೋ ಮಾಡೋದು, ಫೋಟೋ ತಗೊಳ್ಳೋದು. ಇವಳಿಗೆ ಫೋಟೋಗ್ರಾಫರು, ಇನ್ನೇನು ಕೆಲಸ ಇಲ್ಲ ಇಬ್ಬರಿಗೆ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಆ್ಯಂಡ್ ಅಪೂರ್ವ ಶೆಟ್ಟಿ ವೆಲ್ಕಮ್ಸ್ ಯು. ಯಾರ್ಯಾರು ಬಂದಿದ್ದಾರೆ ನೋಡಿ. ಇವರೆಲ್ಲ ಬಂದರು, ಈಗ ಎಲ್ಲ ಬಂದರು. ಅದೇ ಡೆಕೋರೇಷನ್ದು ಔಟ್ಪುಟ್ ನೋಡಿ ಈ ಥರ ಬಂದಿದೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂತ ಸಿಂಪಲಾಗಿ ಹೇಳಿದ್ದು, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಬಂದಾಗಿದೆ. ಇನ್ವೈಟ್ ಮಾಡಿದವ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ನಾವು ಕರೆದಿದೆ ಒಂದು 50ರಿಂದ 60 ಜನ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಬರಲಿ ಇವಾಗ ನನ್ನ ಬೇಬಿ ವೈಫ್ ಕಡೆಯವರೆಲ್ಲ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಅಪ್ಪು ಅಂದರೆ ಅತ್ತಿಗೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಗಂಡು ಹೆಣ್ಣು ರೆಡಿ ಆಯಿತು. ಈಗ ಕೇಕ್ ಕಟ್ ಮಾಡೋದಷ್ಟೇ ಬಾಕಿ. ಎಲ್ಲ ನಮ್ಮ ಅಪ್ಪನ ಫ್ರೆಂಡ್ಸು, ಯೋಗ ಟೀಮ್ ಎಲ್ಲ ನಮ್ಮ ಅಪ್ಪನ ಫ್ರೆಂಡ್ಸ್ಗಳೇ. ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ. ರೆಡಿ
ಕೇಕ್ ತಿಂತಿರೋದು ನೋಡಿ ಇಲ್ಲಿ. ಇವರೆಲ್ಲರೂ ನಮ್ಮ ಅಪ್ಪನ ಫ್ರೆಂಡ್ಸ್ಗಳೇ, ಕಂಪ್ಲೀಟ್ ಯೋಗ ಟೀಮು, ಫ್ರೆಂಡ್ಸು, ಜಾಗಿಂಗು, ವಾಕಿಂಗ್ ಫ್ರೆಂಡ್ಸ್ಗಳೇ ಇವರೆಲ್ಲ. ಇವರು ಕೂಡ ನಮ್ಮ ಅಪ್ಪನ ಫ್ರೆಂಡ್ಸ್ಗಳೇ, ಎಲ್ಲ ಯೋಗ ಫ್ರೆಂಡ್ಸು, ವಾಕಿಂಗ್ ಫ್ರೆಂಡ್ಸೇ. ನಮ್ಮ ಅಪ್ಪಂದು ದೊಡ್ಡ ಬಳಗನೇ ಇದೆ. ಇವರು ನಮ್ಮ ಮನೆ ಮೇಲ್ಗಡೆ ಇರೋರು. ಇವರು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಇವರು ನಮ್ಮ ಅಪ್ಪನ ಫ್ರೆಂಡ್. ಬ್ಯಾಸ್ಕೆಟ್ಬಾಲ್ ಕೋಚ್ ಅಂತೆ, ನಮ್ಮ ಅಣ್ಣನ ಬ್ಯಾಸ್ಕೆಟ್ಬಾಲ್ ಕೋಚ್ ಅವರು ಮತ್ತು ಅವರ ಫ್ಯಾಮಿಲಿ. ಗಿಫ್ಟ್ ಬಂತು ಅಣ್ಣಂಗೆ, ಗಿಫ್ಟ್ ಬಂತು. ಇವರು ಅನ್ಸಿ ಅಕ್ಕ, ಅವ್ರ ಮಗಳು, ಅವ್ರ ಮಗ, ಭಾವ, ಇವರು ನಮ್ಮ ಫ್ಯಾಮಿಲಿ. ಇವರು ಗಿಫ್ಟ್ ಸಿಕ್ತು ಜೋಬೊಳಗೆ ಹಾಕಂಡ ಮುಯಿ. ಇವರು ನಮ್ಮ ಅಪ್ಪನ ಯೋಗ ಫ್ರೆಂಡ್. ಕೊಡಬೇಕು, ಹೋಗಿ ನಿಂತ್ಕೊಳ್ಳಿ. ಇವರು ನನ್ನ ಬೇಬಿಯ ಅಕ್ಕ ಭಾವ, 2 ಮಕ್ಕಳು. ನನ್ನ ಬೇಬಿ ಹೋಗ್ಬಿಟ್ಟವಳೆ ನನ್ನ ಬಿಟ್ಟು. ಮತ್ತು ನಮ್ಮ ಅತ್ತೆ. ಟೋಟಲ್ ಇಷ್ಟು ಜನ ನಮ್ಮ ಕುಟುಂಬ. ಆ್ಯಕ್ಚುಲಿ ಕ್ಯಾಮ್ರಾಮನ್ ಇವಳು, 1 ರೂಪಾಯಿನೂ ಕೊಟ್ಟಿಲ್ಲ ಇವಳಿಗೆ. ಅಮ್ಮ ಇದ ಮತ್ತು ಅವನ ಹೆಂಡತಿ ಪಾವನಿ. ಇವನ ಹೆಸರು ಪವನ, ಅವಳ ಹೆಸರು ಪಾವನಿ. 2 ಪಾವನ. 3 ಕೇಕ್ ತಿಂದ ಇವನು. ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ಊಟಕ್ಕೆ ಹೊರಡೋದು. ನಮ್ಮ ಮಾವ ಬಂದರು. ಫೋಟೋ ತೆಗಿ, ಬೇಗ ನಿಂತ್ಕೋ. ಮುಸ್ತಫಿ ಇವಳು, ಮುಸ್ತಫಿ. ಸೊ ನಮ್ಮ ಮಾವ ಹೋಗಿ ಬಂದಿದ್ದರಿಂದ ನಮ್ಮ ಅತ್ತೆ ಮಾವ ಒಂದು ಫೋಟೋ ತೆಗಿಸ್ಕೊಳ್ಳೋಕ್ಕೆ. ಯುವ ಜೋಡಿಗಳಿಗೆ ವಿಶ್ ಮಾಡೋಕ್ಕೆ ಯುವ ಜೋಡಿಗಳೇ ಬಂದಿರೋದು. ಅಜ್ಜಿನೂ ಜಾಯ್ನ್ ಆಗ್ತೀನಿ ಅಂದರು. ತೆಗಿತೀನಿ ಫೋಟೋ. ಎಲ್ಲರೂ ನಮ್ಮ ಬೇಬಿ ಫ್ಯಾಮಿಲಿಯವರು, ಶೋಭತ್ತೆ, ಶ್ರುತಿ, ಆಮೇಲೆ ಮೌಲ್ಯ, ಅವ್ರ ಮಕ್ಕಳು. 2 ಮಕ್ಕಳಾದರೂ ನೋಡಿ ಇಲ್ಲಿ ಹೆಂಗೆ ಫೋಟೋಗೆ ಪೋಸ್ಗಳು ಕೊಡ್ತಾವ್ರು ನೋಡಿ ಇಲ್ಲಿ. ಪೋಸು. ಊಟದ ಟೈಮ್, ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಈ 1 ರೌಂಡ್ ಹಂಗೆ ತೋರಿಸ್ತೀನಿ. ಇವ್ರು ಯಾರಿಗೂ ಇನ್ನೂ ಬಡಿಸಿಲ್ಲ, ಅವರಿಗೆಲ್ಲ ಬಡಿಸಿ ಬಾರಿಸ್ತಾ ಇದ್ದಾರೆ. ಇವ್ರು ಇನ್ನೂ ಬಾರ್ಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಇವಳು ಮೇಯ್ನಾಗಿ ಬಾರ್ಸೋಕ್ಕೆ ರೆಡಿ ಆಗ್ತಿರೋದು. ಇವ್ರು ನಮ್ಮ ಅಣ್ಣನ ಫ್ರೆಂಡು ಚಂದನ್ ಅಂತ. ಇದ್ಯಾರಿಗೆ ಸೀಟು? ಪಪ್ಪಂಗೆ ಸೀಟು. ನಂಗೆ ಸೀಟು ಅವಳು ಇಟ್ಕೊಂಡವಳ. ಬೇಬಿ ನಂಗೆ ಸೀಟ್ ಇಟ್ಕೊಂಡಿದೆಯಲ್ಲ. ಆಲ್ಮೋಸ್ಟ್ ನಾವು ಕರೆದವ್ರು ಎಲ್ಲರೂ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಶೀತ ಹೋಗಿದೆ ನನಗೆ. ಊಟಕ್ಕೆ ಕೂತಿದ್ದೀವಿ. ನನ್ನ ಬೇಬಿಗೆ ಪ್ಲೇಟ್. ಆ್ಯಕ್ಚುಲಿ ಪ್ರೆಗ್ನೆಂಟ್ ಅವ್ರಿಗೆ ಏನೋ ಬಾಳೆ ಎಲೆಯಲ್ಲಿ ತಿನ್ನಂಗಿಲ್ಲ ಅಂತ. ಯಾಕೆ ಏನಕ್ಕೆ ಅಂತ ಇವಳಿಗೂ ಸರಿಯಾಗಿ ಗೊತ್ತಿಲ್ಲ. ಏನಕ್ಕೆ ಪ್ರೆಗ್ನೆಂಟ್ ಲೇಡೀಸು ತಟ್ಟೆಲಿ ತಿನ್ನಬೇಕು? ಅದೇ ಏನಂದ ಹೇಳು. ಏನೇನು ಮಾಡಿಸಿದ್ವಿ ಅಂತಂದರೆ, ಉಪ್ಪು ಉಪ್ಪಿನಕಾಯಿ, ಇದು ಬೆಳಗ್ಗೆ ಸತ್ಯನಾರಾಯಣ ಪೂಜೆದು ಪ್ರಸಾದ, ಬೀನ್ಸ್ ಪಲ್ಯ, ಪಾಯಸ, ಕಾರ್ನ್ ಪಲ್ಯ, ಹೋಳಿಗೆ ಮತ್ತು ತುಪ್ಪ, ಪೂರಿ ಸಾಗು, ಪಲಾವ್, ಮೊಸರು ಗೊಜ್ಜು, ಸಾಂಬಾರು. ನಾನು ರಸಮಿಗೆ ಕಾಯ್ತಾ ಇದ್ದೀನಿ. ನಂಗೆ ರಸಮ್ ಅಂದ್ರೆ ಇಷ್ಟ ಸಾಂಬಾರ್ಗಿಂತ. ಮೊಸರು. ಸೊ ನನಗೆ ಶೀತ ಆಗಿರೋದ್ರಿಂದ ಮೊಸರು ಬೇಡ ಅಂದೆ. ಸೊ ಊಟ ಮುಗೀತು, ಇನ್ನೂ ಮುಗ್ದಿಲ್ಲ, ಬಾಳೆನಲ್ಲಿ ಮುಗೀತು. ಅಮ್ಮ ನಿಧಾನಕ್ಕೆ ತಿನ್ನು. ಚೆನ್ನಾಗಿ ಮಾಡಿದಾರಲ್ಲ ಅಡಿಗೆ. ಚೆನ್ನಾಗಿ ಮಾಡಿದ್ದಾರೆ. ಜೊತೆ ಮರಿ ಮೊಮ್ಮಕ್ಕಳು, ಇವರೆಲ್ಲ ಮರಿ ಮೊಮ್ಮಕ್ಕಳು. ಬಾ ಅಣ್ಣ, ಬಾ ಇಲ್ಲಿಗೆ ಬಾರಪ್ಪ. ಬಾಡಿ ಬಿಲ್ಡರ್ ಹೆಂಗೆ ಬರ್ತಾವ ನೋಡಿ. ಹಲೋ, ಆಯ್ತು ಬಾ, ಕೂತ್ಕೋ. ಅಷ್ಟಾಯ್ತಾ? ಆಯ್ತಪ್ಪ, ಮೈಕು. ಹಲೋ, ಮೈಕ್ ಟೆಸ್ಟಿಂಗ್. 1 2 3 1 2 3 4 5 6. ಆಯ್ತು. ಹೆಂಗಿತ್ತು ಫಂಕ್ಷನ್ನು? ಯಾವುದಾದ್ರ ಬಗ್ಗೆ ನೀನು ಹೇಳಬೇಕು ಅಂದರೆ, ಫ್ಯಾಮಿಲಿ, ಹೆಂಡತಿ, ಆಮೇಲೆ ಹೋಟೆಲ್ಲು, ಅಡುಗೆ, ಊಟ, ಡೆಕೋರೇಷನ್ ಬಗ್ಗೆ ಮಾತಾಡು. ಎಲ್ಲ ಚೆನ್ನಾಗಿತ್ತು. ಜಸ್ಟ್ ಬೆಳಗ್ಗೆ ಒಂದು ಪೂಜೆ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಅಂತ ಬಂದಿದ್ದು. ಇಲ್ಲಿ ನೋಡ್ರೆ ನಮ್ಮದು ಸೆಕೆಂಡ್ ರಿಸೆಪ್ಷನ್ ಥರನೇ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿದೆ. ಅರೇಂಜ್ಮೆಂಟ್, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗೇ ಆಗಿದೆ. ಹಾಗೆ ಊಟನೂ ಅಷ್ಟೇ ಸೂಪರಾಗಿತ್ತು.
ಓಕೆ ಎಲ್ಲ ಇದೊಂಥರ ನಮ್ಮದು ಸೆಕೆಂಡ್ ರಿಸೆಪ್ಷನ್ ಥರನೇ ಆಗ್ಬಿಟ್ಟಿದೆ. ಹೌದು ಈ ಸೆಕೆಂಡ್ ಥರ ನಮ್ಮದು ಫಸ್ಟ್ ರಿಸೆಪ್ಷನ್ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲಪ್ಪ. ಓಕೆ ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದೆ. ಓಕೆ ಹುಡುಗರುಗಳು ಸೇರ್ಕೊಂಡು ಮಾಡಿರೋದು ಇದು ಡೆಕೋರೇಷನ್ನ. ಆದರೂ ಇದನ್ನ ಹುಡುಗರು ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಹೌದು ಒಳ್ಳೆ ಚೆನ್ನಾಗಿ ಮಾಡಿ ಪ್ರೊಫೆಷನಲ್ಸ್ ಮಾಡ್ದಂಗಿದೆ. ಚೆನ್ನಾಗಿ ಇಷ್ಟ ಆಯ್ತಾ ನಿಮಗೆ? ಸ್ಟೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿರೋ ಥರ. ಓಕೆ ಅಡುಗೆ ಊಟ ಅಂತೂ ಸೂಪರ್. ವೆಜ್ ಆದರೂ ನಮಗೆ ಒಂದು ಸ್ವಲ್ಪ ವೆಜ್ ಅಂದರೆ ಒಂದು ಸ್ವಲ್ಪ ಕಮ್ಮಿ, ನಾವು ಪ್ಯೂರ್ ನಾನ್ ವೆಜಿಟೇರಿಯನ್ಸು. ಆದರೂ ವೆಜ್ ಊಟ ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಚೆನ್ನಾಗೇ ಇತ್ತು. ಓಕೆ ಚೆನ್ನಾಗೇ ಮಾಡಿದ್ರಲ್ಲ. ಅಷ್ಟೇ ಮುಗೀತೀನಿ. ಥ್ಯಾಂಕ್ ಯು. ಸಾಕು. ಈಗ ಮೇಯ್ನಾಗಿ ಅತ್ತಿಗೆನ ಮಾತಾಡ್ಸೋಣ. ಅತ್ತಿಗೆಗೆ ಕೇಳೋಣ. ಅತ್ತಿಗೆ ಹೇಗಿತ್ತು ಪ್ರೋಗ್ರಾಮು, ಡೆಕೋರೇಷನ್, ಊಟ ಎಲ್ಲ ಹೇಗೆ ಅನ್ನಿಸ್ತು? ಎಲ್ಲ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಇಷ್ಟ ಆಯ್ತಾ ನಿಮಗೆ? ಹಾಂ ತುಂಬ ಚೆನ್ನಾಗಿದೆ. ಒಂಥರ ಫುಲ್ ಪಿಂಕಿಶ್ ಆಗಿ. ಓಕೆ ತುಂಬ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಊಟನೂ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರಾ? ಇಷ್ಟ ಆಯ್ತಾ ನಿಮಗೆ? ಹಾಂ. ನಿಮ್ಮ ಯಜಮಾನ್ರಿಗೆ ಏನಾರು ಒಂದು ಪ್ರೀತಿಯಿಂದ ಏನಾರು ಒಂದು ಹೇಳಿ. ಕಾಯ್ತಾ ಇದ್ದೀವಿ, ಬೇಗ ಹೇಳಿ. ಒನ್ ವೀಕ್ ಲೇಟರ್ ಅಂತ ಆಗ್ತಾನೆ. ಸಡನ್ನಾಗೆ ಕೇಳೋದು ನಾನು. ನಿಮ್ಮ ಯಜಮಾನ್ರಿಗೆ ಪ್ರೀತಿಯಿಂದ ಐ ಲವ್ ಯು ಕೊಡಿ ರಿಪ್ಲೈ ಮಾಡು. ಯಾವುದಕ್ಕೆ? ಐ ಲವ್ ಯು ಅಂದರು, ಅದಕ್ಕೆ ಮದುವೆ ಆಗಿದ್ದು. ಅದಕ್ಕೆ ರಿಪ್ಲೈ ಮಾಡು. ಐ ಲವ್ ಯು ಟೂ. ಆ್ಯಕ್ಚುಲಿ ಕೇಳೋದು ಪ್ರಯೋಜನ ಇಲ್ಲ, ಆದರೂ ಕೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಎಲ್ಲ ಹೆಂಗೆ ಅನ್ನಿಸ್ತು? ಡೆಕೋರೇಷನ್ನು, ಊಟ ಎಲ್ಲ ಚೆನ್ನಾಗಿತ್ತು. ಅಷ್ಟೇ ಅಲ್ವ? ಡೆಕೋರೇಷನು ಚೆನ್ನಾಗಿ ಮಾಡಿದ್ದಾರೆ, ನಂಗೆ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಹೇಳಮ್ಮ. ಡೆಕೋರೇಷನ್ನು, ಊಟ ಡೆಕೋರೇಷನ್ ಚೆನ್ನಾಗಿತ್ತು, ಊಟ ಸಖತ್ತಾಗಿತ್ತು, ಓವರಾಲ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಬೆಳಗ್ಗೆ ಸತ್ಯನಾರಾಯಣ ಪೂಜೆನೂ ಚೆನ್ನಾಗಾಯ್ತು. ಅದು ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಬೆಳಿಗ್ಗೆಯಿಂದ ಪೂಜೆ ಆಗಲಿ, ಪೂಜೆನೂ ತುಂಬ ಚೆನ್ನಾಗಾಯಿತು. ತುಂಬ ಜನನೂ ಬಂದಿದ್ರು. ಮತ್ತು ಡೆಕೋರೇಷನ್ ಅಂತೂ ಸೂಪರ್ ಆಗಿದೆ. ಮದುವೆಯಲ್ಲೂ ಇಷ್ಟು ಚೆನ್ನಾಗಿ ಮಾಡಿಲ್ಲ ಅನಿಸುತ್ತೆ. ಹೌದಾ? ಅಣ್ಣನ ಮದುವೆಯಲ್ಲಿ. ಆಮೇಲೆ ಊಟ ಅಂತೂ ನಾನು ಸುಮಾರು ಸಲ ಬಂದಿದ್ದೆ ಇಲ್ಲಿ ಊಟಕ್ಕೆ, ನನಗೆ ಈ ಸಲನೇ ಇಷ್ಟ ಆಯಿತು. ಓಕೆ ವೆಜ್. ಹಾಂ ವೆಜ್. ಇವರು ವೆಜ್ಜಿಗೂ ಎಕ್ಸ್ಪರ್ಟ್, ನಾನ್ ವೆಜ್ಗೂ ಎಕ್ಸ್ಪರ್ಟ್ ಆಗ್ಬಿಡಿ ಇವರು. ಹೌದು, ಪಾರ್ಟಿಯಲ್ಲಿ ತುಂಬ ಚೆನ್ನಾಗಿದೆ. ಹೌದು. ಸೊ ನಿಂಗೆ ಖುಷಿ ಆಯಿತು? ಖುಷಿ ಆಯಿತು, ಅಷ್ಟೇ ಬೇಕಾಗಿರೋದು. ಓಕೆ ನಮ್ಮ ಅಪ್ಪನ ಹತ್ರ ಕೇಳೋಣ. ಪಪ್ಪ ಹೆಂಗೆ ಅನ್ನಿಸ್ತು ಬೆಳಗ್ಗೆಯಿಂದ? ಬರ್ತಾರೆ ಹಿಂಗೆ ಇಟ್ಕೊಳ್ಳಿ ಇದನ್ನ. ಚೆನ್ನಾಗಿದೆಪ್ಪ, ಫಸ್ಟ್ ಕ್ಲಾಸ್ ಮಾಡಿದ್ಯಾ ಡೆಕೋರೇಷನ್ ಎಲ್ಲ? ನಾನು ಮಾಡಿದ್ದಲ್ಲ, ಹಾಂ, ಇವ್ರು ಹುಡುಗರುಗಳು ಸೇರ್ಕೊಂಡು ಮಾಡಿರೋದು. ಆದರೂ ಚೆನ್ನಾಗಿ ಮಾಡಿಸಿದ್ದೆ, ನೀನು ಹೇಳೋದು ತಾನೇ ಮಾಡಿದ್ದವರು. ಹೌದು, ಫಸ್ಟ್ ಕ್ಲಾಸ್ ಇದೆ, ಎಲ್ಲ ನೋಡೋಕೆ ಚೆನ್ನಾಗಿದೆ, ಹಾಂ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ಪಾರ್ಟಿ ಹಾಲು ಚೆನ್ನಾಗಿದೆ, ಹೌದು, ಹೋಟ್ಲು ಭಾರಿ ಚೆನ್ನಾಗಿದೆ. ಪಾಲಿಕೆ ನಮ್ಮ ಕರಾವಳಿ ಅವರು ನಮ್ಮ ಸಿಟ್ರದ್ದು. ಹೌದು. ರವಿರಾಜ್ ಊಟ ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿದ್ದಾರೆ. ತುಂಬಾನೇ ಇಷ್ಟ ಆಯಿತು. ಆಯಿತಾ? ನಾವು ಇಲ್ಲಿ ಯಾವ ಪ್ರೋಗ್ರಾಮ್ ಮಾಡ್ತಾ ಇರ್ತೇವೆ. ಹೌದು. ಆಯಿತಾ? ನಿಂದು 2-3 ಪ್ರೋಗ್ರಾಮ್ ಮಾಡಿತ್ತಲ್ಲ, ಇದು ಸೇರಿ 4ನೇ ಪ್ರೋಗ್ರಾಮ್ 4ನೇ ಪ್ರೋಗ್ರಾಮ್ ಈ ಜಾಗದಲ್ಲಿ ಮಾಡಿದ್ದೇವೆ. ಭಾರಿ ಚೆನ್ನಾಗಿದೆ, ನಮಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಮಾಡಿ ಕೊಡ್ತಿದ್ದಾರೆ. ಹೌದು. ರವಿರಾಜ್ ಶೆಟ್ಟಿ ಅಂತ ಇದ್ರದ್ದು ಓನರು. ಹೌದು, ಅವರು ಅಂಕಲ್ ಅಂತೂ ಒಳ್ಳೆ ಸಪೋರ್ಟಿವ್ ನಮ್ಮ ಫ್ಯಾಮಿಲಿಗೇನೆ. ಅವರು ಚೆನ್ನಾಗಿ ಏನು ಬೇಕಾದ್ರೆ ವ್ಯವಸ್ಥೆ ಮಾಡಿ ಕೊಡ್ತಾರೆ, ಒಳ್ಳೆ ಜನ. ಹೌದು. ಓಕೆ, ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತಲ್ಲ? ಎಕ್ಸಲೆಂಟ್ ಮಾಡಿದ್ದಾರೆ, ಭಾರಿ ಜನ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿಯವರಿಗೆಲ್ಲ ಹೆಂಗೆ ಅನ್ನಿಸ್ತು ಅಂತ. ಸೊ ನನಗೂ ಅಷ್ಟೇ ಸೇಮ್ ಟು ಸೇಮ್ ಡೆಕೋರೇಷನ್ ನಿಜವಾಗ್ಲೂ ನಾನು ಸಿಂಪಲ್ ಅಂತ ಅಂದ್ಕೊಂಡು ಹೇಳಿದ್ದು ಅಷ್ಟೇ, ಸಿಂಪಲ್ ಅಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೇಯ್ನಾಗಿ ಊಟದ್ದು ಅಷ್ಟೇ, ಪಾಲಿಕಾ ಕರಾವಳಿ ಹೋಟ್ಲಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ವಿ. ಪಾರ್ಟಿಯಲ್ಲೂ ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ನಾವು ಆಲ್ಮೋಸ್ಟಲ್ಲಿ ಯಾವುದೇ ಫಂಕ್ಷನ್ಸ್ಗಳಿದ್ರು ಜಾಸ್ತಿ ನಾವು ಇಲ್ಲಿಗೇ ಬರೋದು. ಸೊ ಯಾಕೆಂದರೆ ಅಂಕಲ್, ನಮ್ಮ ರವಿರಾಜ್ ಶೆಟ್ರ್ ಅಂಕಲ್ಲು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಎನಿ ಟೈಮ್, ಪ್ರತಿ ಸಲನೂ. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡೆಕೋರೇಷನ್ ಆದರೂ ಅಷ್ಟೇ, ಮತ್ತು ಹೋಟೆಲ್ಸ್, ಪಾಲಿಕಾ ಹೋಟ್ಲೆ ಆದರೂ ಅಷ್ಟೇ, ನೀವು ಯಾವುದೇ ಫಂಕ್ಷನ್ಸ್ಗಳಿದ್ರು ಆರಾಮ್ಸೆ ಮಾಡ್ಕೋದು. ಸೊ ನಾನಿಲ್ಲಿ ಡೆಕೋರೇಷನ್ ಅವರ ನಂಬರ್ ಕೂಡ ಹಾಕಿದ್ದೀನಿ. ಹಾಗೆ ಪಾರ್ಟಿ ಹಾಲಿದ್ದು ರಿಲೇಟೆಡ್ ಏನಾದ್ರು ನೀವು ಬಂದು ಪಾರ್ಟಿ ಹಾಲ್ ಏನೋ ಮಾಡ್ಕೋಬೇಕಂದ್ರೆ ಅವ್ರ ನಂಬರ್ ಕೂಡ ನಾನು ಹಾಕಿದ್ದೀನಿ. ಹಾಗೆ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್.